ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ ಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು, ವೇತನ ಕೂಡ ನೋಡಾದರೆ 27,000ದಿಂದ 47,000ವರೆಗೆ ಇರ್ತಕ್ಕಂಥ ವೇತನವಾಗಿದೆ. ಹುದ್ದೆಗಳ ಸಂಖ್ಯೆ 26 ಹುದ್ದೆಗಿರ್ತಕ್ಕಂಥದ್ದು. ಈ ಹುದ್ದೆಗಳ ನೇಮಕಾತಿ ಬಗ್ಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಮುಖ್ಯವಾಗಿ ಏನಪ್ಪ ಅಂದರೆ, ಈ ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ಇಲ್ಲಿ ಅರ್ಜಿ ಶುಲ್ಕವಿಲ್ಲಿ ಇರುವುದಿಲ್ಲ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ಬರಬೇಕಂತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಚಿತ್ರದುರ್ಗ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಮತ್ತು ಅರ್ಹತೆ, ಅರ್ಜಿಯ ಶುಲ್ಕ, ವೇತನ, ಹುದ್ದೆಗಳ ವಿವರ ಮತ್ತು ಕೊನೆಯ ದಿನಾಂಕವನ್ನು ಫುಲ್ ಕಂಪ್ಲೀಟಾಗಿ ಈ ನೋಟಿಫಿಕೇಶನ್ ಬಗ್ಗೆ ನಾನು ವಿವರವನ್ನು ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆ, ಈ ಯಾವ ಒಂದು ಹುದ್ದೆಯಲ್ಲಿ ನೋಟಿಫಿಕೇಶನ್ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೌರ ಕಾರ್ಮಿಕರು ಇರ್ತಕ್ಕಂಥ ಹುದ್ದೆಗಳು. ಈ ಪೌರ ಕಾರ್ಮಿಕರು ಇರ್ತಕ್ಕಂಥ ಹುದ್ದೆಗಳಿದ್ದಾವೆ. ಹಾಗಾದರೆ ಈ ಕರ್ತವ್ಯ ಸ್ಥಳ ಇಲ್ಲ ಅಂದರೆ ಈ ಪೋಸ್ಟಿಂಗನ್ನು ಎಲ್ಲ ಹಾಕ್ತಾರಪ್ಪ ಅಂದರೆ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರೂರು, ಹೊಸದುರ್ಗ, ಓಕೆ, ಹೊಳಕೆರೆ ಮತ್ತು ಮೊಳಕಾಲ್ಮೂರು ಮತ್ತು ನಾಯಕನಹಟ್ಟಿ, ಓಕೆ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಖಾಲಿದೆ. ಅಂದರೆ ಈ ಏನಿದೆ ಹಿರಿಯೂರು, ಹೊಸದುರ್ಗ ಏನಿದೆ, ಇವು ಬೇರೆ ಬೇರೆ ಏನು ತಾಲೂಕುಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಈ ಜಾಗಕ್ಕೆ ಅವ್ರಿಗೆ ಪೋಸ್ಟಿಂಗನ್ನು ಮಾಡಲಾಗುವುದು. ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳೆಷ್ಟು? ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಟೋಟಲಿ ಎಷ್ಟು ಹುದ್ದೆಗಳದಪ್ಪ ಅಂತ ಹೇಳಿದ್ರೆ, ಒಟ್ಟು 26 ಹುದ್ದೆಗಳ ಭರ್ತಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ 26 ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಏನು ಟೋಟಲ್ ಆಗಿ 26 ಹುದ್ದೆಗಳೇನು ಕನ್ಫರ್ಮ್ ಮಾಡಿದ್ರು, ಈ 26 ಏನು ಹುದ್ದೆಗಳಿದ್ದಾವೆ, ಹಾಗಾದರೆ ಈ ಹುದ್ದೆಗಳನ್ನು ಯಾವ್ಯಾವ ಒಂದು ತಾಲೂಕಿಗೆ ಮತ್ತು ಎಲ್ಲೆಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ತಗೊಂಡು ಗಮನಿಸಬಹುದು. ನಗರ ಸ್ಥಳೀಯ ಸಂಸ್ಥೆ ಮತ್ತು ಹುದ್ದೆಗಳ ಸಂಖ್ಯೆ ಬಗ್ಗೆ ನಾನು ವಿವರವನ್ನು ಕೊಡ್ತೀನಿ. ನಗರಸಭೆ ಚಿತ್ರದುರ್ಗ ಇರ್ತಕ್ಕಂಥ ಎಷ್ಟು ವೇಕೆನ್ಸಿಗಳು? 8 ವೇಕೆನ್ಸಿಗಳು. ನಗರಸಭೆ ಹಿರಿಯೂರಿಗೆ ಇರ್ತಕ್ಕಂಥದ್ದು ಎಷ್ಟು? 6 ವೇಕೆನ್ಸಿಗಳು. ಪುರಸಭೆ ಮತ್ತು ಹೊಸದುರ್ಗ ಇರ್ತಕ್ಕಂಥ 3 ವೇಕೆನ್ಸಿಗಳು. ಪುರಸಭೆ ಮತ್ತು ಹೊಳಕೆರೆ ಇರ್ತಕ್ಕಂಥದ್ದು 3 ವೇಕೆನ್ಸಿಗಳು. ಪಟ್ಟಣ ಪಂಚಾಯತಿ ಮೊಳಕಾಲ್ಮೂರಿಗೆ ಇರ್ತಕ್ಕಂಥ ಎಷ್ಟು ವೇಕೆನ್ಸಿಗಳಿದಾವೆ? 3 ವೇಕೆನ್ಸಿಗಳಿದ್ದಾವೆ. ಪಟ್ಟಣ ಪಂಚಾಯತಿ ಮತ್ತು ನಾಯಕನಹಟ್ಟಿ ಇರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿಗಳು? 3 ವೇಕೆನ್ಸಿ ಇದೆ. ಟೋಟಲ್ ಆಗಿಲ್ಲಿ 26 ಏನು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಶನ್ ಕಲ್ಪನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗೆ ವಿದ್ಯಾರ್ಹತೆ ಅನ್ವೇಷಿಸೋದಿಲ್ಲ. ಅಂದರೆ ಈ ಪೌರ ಕಾರ್ಮಿಕರು ಇರ್ತಕ್ಕಂಥದ್ದು ಏನು ಹುದ್ದೆ ಇರೋದ್ರಿಂದ ಈ ಯಾವುದೇ ರೀತಿ ಎಜುಕೇಷನ್ನ ಇಲ್ಲಿ ಅರ್ಹತೆಯನ್ನು ಹೊಂದೋದಿಲ್ಲ. ನೀವು 10th ಅಥವಾ 10th ಪಾಸ್ ಆಗಿಲ್ಲ, ಅಥವಾ ನೀವು 7th 8th ಅಥವಾ ನೀವು ಏನೇ ಒಂದು ಕ್ವಾಲಿಫೈ ಆಗಿದ್ರು ಕೂಡ, ಮೊದಲೇ ಆಡಿ ಕೆಲಸ ಮಾಡ್ತಿದ್ರು ಕೂಡ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಇಲ್ಲಿ ತಗೊಳ್ಳಿ ಗಮನಿಸಿ. ಚಿತ್ರದುರ್ಗ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ 7/8/2017 ಪೂರ್ವದಲ್ಲಿ ನೇಮಕಾತಿ ಹೊಂದಿ ಪ್ರಸ್ತುತ ನೇಮಕಾತಿ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕಂಥದ್ದು ಹಾಗೂ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಕಾರ್ಯನಿರ್ವಹಿಸ್ತಿರಬೇಕು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, 7/2017 ಏನು ಕಾರ್ಯನಿರ್ವಹಿಸ್ತಿದ್ರು ಅಂಥ ಅಭ್ಯರ್ಥಿಗಳು ಮತ್ತು ಪ್ರೆಸೆಂಟ್ ಕೂಡ ಅಭ್ಯರ್ಥಿಗಳವರು ಕಾರ್ಯನಿರ್ವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ. ಏಜ್ ಲಿಮಿಟ್ ಬಗ್ಗೆ ನೋಡೋಣ ಬನ್ನಿ. ಈ ಅಭ್ಯರ್ಥಿಗಳಿಗೆ ಕನಿಷ್ಠ 18ರಿಂದ 55 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದೇ ರೀತಿ ಏನು ವೇತನ, ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 27,000ದಿಂದ 47,675 ರೂಪಾಯಿದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನವಾಗಿರುತ್ತೆ. ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂತಂದರೆ, ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿದೆ. ಈ ಹೇಗೆ ಸಬ್ಮಿಟ್ ಮಾಡಬೇಕು ಎಂಬುದನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ಗಮನಿಸಿ. ಅರ್ಜಿ ಸಲ್ಲಿಸುವ ಏನು ವಿಳಾಸ ಏನಿದೆ ಅಂದರೆ, ಈ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ಇರ್ತಕ್ಕಂಥದ್ದು ಏನು ಈ ವಿಳಾಸಕ್ಕೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ಅರ್ಜಿಯ ಶುಲ್ಕವನ್ನು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅಂದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನವೆಂಬರ್ 6, 2024 ಅಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 5, 2024 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಅರ್ಜಿಗಳನ್ನು ಎಲ್ಲಿ ಸಿಗುತ್ತೆ ಅಂತ. ಈ ಅರ್ಜಿಗಳನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನಲ್ಲಿ ಅರ್ಜಿಯನ್ನು ಇರೋದಿಲ್ಲ. ನೀವು ಡೈರೆಕ್ಟಾಗಿ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗಕ್ಕೆ ನೀವು ಭೇಟಿಯಾಗಿ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಪಡೆದುಕೊಂಡು ಸರಿಯಾದ ರೀತಿಯ ಫಾರ್ಮನ್ನು ನೀವು ಫಿಲ್ ಮಾಡಿ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ಈ ಒಂದು ಮತ್ತೆ ನೀವು ಎಲ್ಲಿ ತಗೊಂಡಿರ್ತೀರಲ್ಲ ಅದೇ ಆಫೀಸಿಗೆ ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅದೇ ಆಫೀಸಿಗೆ ತಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ.
ಯಾವಾಗಪ್ಪ ಅಂತಂದರೆ ಡಿಸೆಂಬರ್ 5, 2024 ಒಳಗಡೆ ತಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ.